ಕೈಲಾಸದಲ್ಲಿ ಶಿವ ಪಾರ್ವತಿಯರು ವಿರಾಜಮಾನರಾಗಿದ್ದರು. ಶಿವನು ಪಾರ್ವತಿಗೆ ಮಾಘಸ್ನಾನ ಮಹಾತ್ಮೆಯನ್ನು ಹೇಳುತ್ತಿದ್ದರು. ಮುಂದುವರೆದ ರುದ್ರ ದೇವರು ಪಾರ್ವತಿ ಶಾಂಭವಿ, ಇದೀಗ ನಾನು ಹೇಳುವ ಕಥೆ ಮಾಘಸ್ನಾನ ಮಾಡಿ ವೈಕುಂಠವನ್ನು ಸೇರಿದ ಶೂದ್ರ ದಂಪತಿಗಳ ಕಥೆಯಾಗಿದೆ ಎಂದನು. ಪಾರ್ವತಿಗೆ ಆ ಕಥೆ ಕೇಳುವ ಆಸೆ ಉಂಟಾಯಿತು. ಪತಿದೇವ, ಶೂದ್ರ ದಂಪತಿಗಳು ಯಾರು? ಅವರು ಹೇಗೆ ಪಾಪಮುಕ್ತರಾದರು ಎಂದು ಕೇಳಿದರು. ರುದ್ರದೇವರು, ಪಾರ್ವತಿ, ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವಂಥವಳಾಗು. ಬಹು ಹಿಂದೆ ಪವಿತ್ರ ಕೃಷ್ಣಾ ನದಿಯು ಹರಿಯುವ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಶೂದ್ರನಿದ್ದನು. ಹೆಸರು ಸುಮಂದ. ಅವನು ಸಾಕಷ್ಟು ಸಿರಿವಂತನಿದ್ದನು. ತಿನ್ನಲು ಉಣ್ಣಲು ಬೇಕಾದಷ್ಟು ಇದ್ದರೂ ಲಾಭದಾಸೆಗೆ ಕುದುರೆ, ಎಮ್ಮೆ, ಹಸು ಮೊದಲಾದ ಪ್ರಾಣಿಗಳನ್ನು ಅರ್ಥ ಮಾಡಿಕೊಂಡು ಮಾರುತ್ತಿದ್ದನು. ಬಡ್ಡಿ ವ್ಯಾಪಾರ ಮಾಡುವುದು ಎಂದರೆ ಅವನಿಗೆ ಎಲ್ಲಿಲ್ಲದ ಕಾತರ. ದುರಾಚಾರಿಯೂ ಆಗಿದ್ದನು. ನಾಸ್ತಿಕನು, ಪಾಪಗಳನ್ನು ಮಾಡುವವನು, ಸುಳ್ಳುಗಾರನು, ಪಶು ಪಕ್ಷಿಗಳಲ್ಲಿ ದಯೆ ಇಲ್ಲದವನಾಗಿದ್ದನು. ಒಬ್ಬರಿಗೆ ಒಂದು ಕಾಸು ಕೈ ಎತ್ತಿ ಕೊಡುತ್ತಿರಲಿಲ್ಲ. ಸಂಪಾದಿಸಿದ ಹಣವನ್ನು ಭೂಮಿಯಲ್ಲಿ ಯಾರಿಗೂ ಸಿಗದಂತೆ ಹೂತಿಟ್ಟಿದ್ದನು. ಇವನಿಗೆ ಸುನಂದ ಎಂಬ ಹೆಸರಿನ ಹೆಂಡತಿ ಇದ್ದಳು. ಅವಳು ಗಂಡನಿಗೆ ತದ್ವಿರುದ್ಧವಾಗಿ ಇದ್ದಳು. ಗಂಡ ದಾನ ಮಾಡಲು ಹಿಂಜರಿದರೆ ಹೆಂಡತಿ ಉದಾರಿಯಾಗಿದ್ದಳು. ಗಂಡ ತಾನು ತಿನ್ನಲಿಲ್ಲ, ಪರರಿಗೂ ಕೊಡದವನು ಎಂಬ ಸಾಲಿಗೆ ಸೇರಿದವನು. ಹೆಂಡತಿ ಪಶು ಪಕ್ಷಿಗಳಲ್ಲಿ ದಯೆಯುಳ್ಳವಳಾಗಿದ್ದಳು. ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿ ಸುಮಂದನ ಮನೆಗೆ ಬಂದರು. ಆಗ ಮಾಘಸ್ನಾನ. ಎಲ್ಲೆಲ್ಲೂ ಚಳಿ. ಮುನಿ ರಾತ್ರಿ ಬಂದುದರಿಂದ ಅವರಿಗೆ ಚಳಿಯೇ ತಡೆದುಕೊಳ್ಳಲಾಗಲಿಲ್ಲ. ಎಲ್ಲಿಯಾದರೂ ಆಶ್ರಯ ಸಿಕ್ಕೀತೆ ಎಂದು ಪರಿತಪಿಸುತ್ತಿದ್ದರು. ಕಡೆಗೆ ಸುಮಂದನಿದ್ದ ಭಾರಿ ಮನೆಗೆ ಬಂದು ಅವನ ಹೆಂಡತಿಯಾದ ಸುನಂದೆಯನ್ನು, ಅಮ್ಮ, ಚಳಿಯಿಂದ ನಡುಗುತ್ತಿದ್ದೇನೆ. ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಿರಲು ಅವಕಾಶ ಮಾಡಿಕೊಡಿ. ನಾಳೆ ಬೆಳಗ್ಗೆಯಾಗುತ್ತಿದ್ದಂತೆ ಹೋಗಿಬಿಡುತ್ತೇವೆ ಎಂದು ಕೇಳಿಕೊಂಡರು. ಸುನಂದೆಗೆ ಅವರಲ್ಲಿ ಕನಿಕರ ಮೂಡಿತು. ಗಂಡ ಮನೆಯಲ್ಲಿರಲಿಲ್ಲ, ಆಗಬಹುದು ಎಂದು ಹೇಳಿ ದನಗಳ ಕೊಟ್ಟಿಗೆಯಲ್ಲಿ ಒಂದಿಷ್ಟು ಜಾಗವನ್ನು ಬೇಗನೆ ಶುಚಿಗೊಳಿಸಿ ಅಲ್ಲಿಯೇ ಒಂದು ಚಾಪೆ ಹಾಸಿ ಬ್ರಾಹ್ಮಣನಿಗೆ ಅಲ್ಲಿ ಇದ್ದು ವಿಶ್ರಮಿಸಿಕೊಳ್ಳಲು ಸೂಚಿಸಿದಳು. ಚಳಿ ತಡೆದುಕೊಳ್ಳಲೆಂದು ಒಂದು ಹೊದಿಕೆಯನ್ನು ಕೊಟ್ಟು ಮೈ ಬೆಚ್ಚಗೆ ಮಾಡಿಕೊಳ್ಳಲೆಂದು ಬೆಂಕಿ ಕಾಯಿಸಿ ಕೊಟ್ಟಳಲ್ಲದೆ ಕುಡಿಯಲು ಬಿಸಿ ಹಾಲು ಕೊಟ್ಟಳು. ಶುಚಿವ್ರತರಿಗೆ ನೆಮ್ಮದಿಯಾಯಿತು. ಹಾಲು ಕುಡಿದು ತುಸು ಹೊತ್ತು ಬೆಂಕಿ ಕಾಯಿಸಿಕೊಂಡ ನಂತರ ಅಲ್ಲಿಯೇ ಮಲಗಿದರು. ಸುಮಂದ ಯಾವುದೋ ಬಡ್ಡಿ ವಸೂಲಿಗಾಗಿ ಪರ ಊರಿಗೆ ಹೋಗಿದ್ದನು. ಇದರಿಂದಾಗಿ ಸುನಂದೆಗೆ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನ ಸೇವೆ ಮಾಡಲು ಅವಕಾಶವಾಗಿ ಸಂತೋಷವಾಯಿತು. ಶುಚಿವ್ರತ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಹೊತ್ತಿಗೆ ಮೊದಲೇ ಎದ್ದು ಶ್ರೀಹರಿಯ ಕುರಿತು ಜಪ ಮಾಡತೊಡಗಿದರು. ಬಳಿಕ ಒಂದೆರಡು ಕೀರ್ತನೆಗಳನ್ನು ಹಾಡಿದರು. ಆ ಕೀರ್ತನೆಗಳು ಹಾಡಿದ ರೀತಿ ಸುಶ್ರಾವ್ಯವಾಗಿದ್ದವು. ಹಾಡುಗಳನ್ನು ಕೇಳಿ ಸುನಂದೆಗೆ ಎಚ್ಚರವಾಯಿತು. ಆಕೆ ಬ್ರಾಹ್ಮಣನು ಇರುವಲ್ಲಿಗೆ ಬಂದು, ಮಾನ್ಯರೇ, ತಾವು ಇಲ್ಲಿಗೆ ಬಂದು ಸ್ಥಳವನ್ನು ಪವಿತ್ರಗೊಳಿಸಿದಿರಿ. ತಾವು ಯಾರು? ಎಲ್ಲಿಂದ ಬರುತ್ತಿರುವಿರಿ? ಇನ್ನು ಮುಂದಿನ ಪ್ರಯಾಣ ಎಲ್ಲಿಗೆ ಎಂದೆಲ್ಲ ಕೇಳಿದಳು. ಇದು ಮುಂದುವರಿಯುವುದು.